ಪ್ರಾಚೀನ ಈಜಿಪ್ಟಿನಲ್ಲಿ ಮಹಿಳೆಯರು ಕೆಲವು ದಿನಗಳವರೆಗೆ ಗೋಧಿ ಮತ್ತು ಬಾರಲಿ ಬೀಜಗಳ ಮೇಲೆ ಮೂತ್ರ ವಿಸರ್ಜಿಸುವ ಮೂಲಕ ಅವರು ಗರ್ಭಿಣಿಯೋ ಇಲ್ಲವೋ ಅಥವಾ ಗರ್ಭಿಣಿಯಾಗಿದ್ದರೆ ಹುಟ್ಟುವ ಮಗು ಗಂಡೋ ಹೆಣ್ಣೋ ಎಂದು ಖಚಿತಪಡಿಸಿಕೊಳ್ಳುವ ವಿಚಿತ್ರ ರೀತಿಯೊಂದು ಆಚರಣೆಯಲ್ಲಿತ್ತು. ಕೆಲವು ದಿನಗಳು ಕಳೆದ ಮೇಲೆ ಯಾವ ಬೀಜವೂ ಮೊಳಕೆಯೊಡೆದಿಲ್ಲವಾದರೆ ಅವಳು ಗರ್ಭಿಣಿಯೇ ಅಲ್ಲ ಎಂದು ಅಂದುಕೊಳ್ಳುತ್ತಿದ್ದರು. ಒಂದು ವೇಳೆ ಗೋಧಿ ಮೊಳಕೆಯೊಡೆದರೆ ಅವಳಿಗೆ ಗಂಡು ಮಗು ಹುಟ್ಟುತ್ತದೆ ಎಂದು ಅವರು ನಂಬಿದ್ದರು. ಬಾರ್ಲಿ ಮೊಳಕೆಯೊಡೆದರೆ ಹೆಣ್ಣು ಮಗು ಹುಟ್ಟುತ್ತದೆ ಎಂದು ನಂಬಿದ್ದರು. ಇದು ಕೇವಲ ಮೂಢನಂಬಿಕೆಯಾಗಿರಲಿಲ್ಲ, ಇದಕ್ಕೆ ಕೆಲವು ವೈಜ್ಞಾನಿಕ ಆಧಾರಗಳು ಇದ್ದವು. ಗರ್ಭಿಣಿಯರ ಮೂತ್ರದಲ್ಲಿ ಬೀಜದ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನುಗಳು ಇರುತ್ತವೆ ಎಂದು ಆಧುನಿಕ ಸಂಶೋಧನೆ ಸೂಚಿಸುತ್ತದೆ. ಆಶ್ಚರ್ಯಕರವೆಂದರೆ ಈ ಗರ್ಭಧಾರಣೆಯ ಪರೀಕ್ಷೆಯು ಆಧುನಿಕ ವಿಜ್ಞಾನದೊಂದಿಗೆ ಪರೀಕ್ಷಿಸಿದಾಗ 70% ನಿಖರವಾಗಿತ್ತು. ಈಜಿಪ್ಟಿಯನ್ನರು ಹಾರ್ಮೋನುಗಳ ಬಗ್ಗೆ ಅಥವಾ ಅಂತಃಸ್ರಾವಕ ವ್ಯವಸ್ಥೆಯ ಬಗ್ಗೆ ತಿಳಿದಿಲ್ಲದಿದ್ದರೂ ಗರ್ಭಧಾರಣೆಯ ಜೈವಿಕ ರಾಸಾಯನಿಕ ಸಂಕೇತಗಳನ್ನು ತಿಳಿದುಕೊಂಡಿದ್ದರು.